ಪ್ರಿಯ ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಕ್ಷಮೆಯ ಧರಿತ್ರಿ ಸಂಚಿಕೆ 67. ಮೈತ್ರಿಯೊಂದಿಗೆ ಕ್ಷಮಾಳ ಮನೆಗೆ ಆಗಮಿಸಿದ್ದ ಕೃಷ್ಣ ಶ್ಯಾಮಲಾರ ಎದುರು ಮದುವೆಯ ವಿಷಯವನ್ನು ಪ್ರಸ್ತಾಪಿಸಿದ್ದನು. ಕುಳಿತಲ್ಲಿಂದ ಎದ್ದು ಶ್ಯಾಮಲಾರ ಬಳಿ ಬಂದ ಕೃಷ್ಣ ಅವರ ಕೈ ಹಿಡಿದು, ಅಮ್ಮ, ದಯವಿಟ್ಟು ಹಾಗೆ ಮಾತನಾಡಬೇಡಿ. ನಿಮ್ಮೇಲೆ ಭರವಸೆ ಇಟ್ಕೊಂಡು ಇಲ್ಲಿ ತನಕ ಬಂದಿದ್ದೀನಿ. ನಿಮ್ಮ ಮಗಳು ಕ್ಷಮಾಳಿಗೆ ಹೇಗಾದರೂ ಮಾಡಿ ವಿಷಯ ತಿಳಿಸಿ. ಮುಂದೆ ಮದುವೆಗೆ ಒಪ್ಪೋದು ಬಿಡೋದು ಅವರ ಇಚ್ಛೆಗೆ ಬಿಟ್ಟಿದ್ದು. ನಾನು ನೇರವಾಗಿಯೇ ಅವರ ಬಳಿ ನನ್ನ ಮನಸ್ಸಿನ ಮಾತುಗಳನ್ನು ಹೇಳಿಕೊಳ್ಬೋದು. ಆದರೆ ಅವರು ನನ್ನ ಆಸೆಯನ್ನು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಅಂದ್ಬಿಟ್ರೆ ಅನ್ನೋ ಭಯ. ದಯವಿಟ್ಟು ನನಗೆ ಸಹಾಯ ಮಾಡಿ. ನನ್ನ ಅದೃಷ್ಟ ಚೆನ್ನಾಗಿದ್ದು ಅವರು ಮದುವೆಗೆ ಒಪ್ಪಿದ್ರೆ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಅವರನ್ನು ಜೋಪಾನ ಮಾಡ್ತೀನಿ ಎಂದು ತನ್ನ ಮನದಿಂಗಿತವನ್ನು ಹೇಳಿಕೊಂಡನು. ನೀವು ನನ್ನನ್ನು ಇಷ್ಟು ಬೇಡಿಕೊಳ್ಳೋ ಅವಶ್ಯಕತೆ ಇಲ್ಲ. ನನ್ನ ಮಗಳಿಗೆ ಮದುವೆ ಆದರೆ ನನಗೂ ಸಂತೋಷವೇ. ಕ್ಷಮಾ ಬಂದ ಕೂಡಲೇ ವಿಷಯವನ್ನು ಮಾತನಾಡ್ತೀನಿ. ನೋಡೋಣ, ದೇವರಿಟ್ಟ ಹಾಗೆ ಆಗುತ್ತೆ ಎಂದು ಭರವಸೆ ನೀಡಿದರು. ಸಮಯ ಅದಾಗಲೇ 12:30 ಕಳೆಯುತ್ತಾ ಬಂದಿತ್ತು. ಶ್ಯಾಮಲ ಊಟ ಮಾಡಿಕೊಂಡು ಹೋಗಲು ಎಷ್ಟೇ ಒತ್ತಾಯ ಪಡಿಸಿದರೂ ಅವರಿಬ್ಬರು ಅವರ ಮಾತನ್ನು ನಯವಾಗಿ ತಿರಸ್ಕರಿಸಿ ಮನೆಯಿಂದ ಹೊರ ನಡೆದಿದ್ದರು. ಬಳಿಕ ಕೃಷ್ಣ ತನ್ನ ಕಾರಿನಲ್ಲಿಯೇ ಮೈತ್ರಿಯನ್ನು ಅವರ ಮನೆಗೆ ಡ್ರಾಪ್ ಮಾಡಿ ತಾನಿದ್ದ ಪಿಜಿಯತ್ತ ಗಾಡಿ ಚಲಾಯಿಸಿದನು. ಸಂಜೆ ಮಗಳು ಮನೆಗೆ ಬರುವುದನ್ನೇ ಕಾಯುತ್ತಾ ಕುಳಿತಿದ್ದ ಶ್ಯಾಮಲ ಅವಳು ಒಳಗೆ ಕಾಲಿಡುತ್ತಿದ್ದಂತೆ ಎಂದಿನಂತೆ ನಗು ಬೀರಿ ಅಡುಗೆ ಕೋಣೆಗೆ ತೆರಳಿ ಅವಳಿಗೆ ಕುಡಿಯಲು ಬಿಸಿ ಬಿಸಿ ಚಹಾ ಮಾಡಿ ತಂದರು. ಮಗಳೇ, ಹೇಗಿತ್ತಮ್ಮ ಇವತ್ತಿನ ದಿನ? ತುಂಬ ಸುಸ್ತಾದ ಹಾಗೆ ಕಾಣ್ತಿದ್ಯಾ ಎಂದು ಕಾಳಜಿ ವ್ಯಕ್ತಪಡಿಸಿದರು. ಅಮ್ಮ, ನಾನು ಹೋಗುವಾಗಲೇ ಹೇಳಿದ್ನಲ್ಲ, ಇವತ್ತು ಸ್ವಲ್ಪ ಕೆಲಸ ಜಾಸ್ತಿ ಇತ್ತು. ಕೈಕಾಲು ತೊಳೆದು ಬಂದವಳು ಚಹಾ ಕುಡಿದು ಸುಧಾರಿಸಿಕೊಳ್ಳಲೆಂದು ಮಂಚದ ಮೇಲೆ ಒರಗಿದಳು. ತಾನು ಬಂದಾಗಿನಿಂದಲೂ ತನ್ನ ಹಿಂದೆ ಮುಂದೆ ಶತಪಥ ಸುತ್ತುತ್ತಿದ್ದ ಅಮ್ಮನನ್ನು ಬಳಿ ಕರೆದು, ಅಮ್ಮ, ಬನ್ನಿ ಕೂತ್ಕೊಳ್ಳಿ. ನೀವು ನನ್ನ ಬಳಿ ಏನನ್ನೋ ಕೇಳಬೇಕು ಅಂತ ಅಂದುಕೊಂಡಿದ್ದೀರಾ. ಪರವಾಗಿಲ್ಲ, ಅದೇನು ಕೇಳಿ ಎಂದಳು. ತಾನು ಏನು ಹೇಳದೆಯೂ ಮಗಳು ತನ್ನನ್ನು ಅರ್ಥ ಮಾಡಿಕೊಳ್ಳಬಲ್ಲಳೆಂದು ಮೊದಲೇ ತಿಳಿದಿದ್ದ ಶ್ಯಾಮಲಾರಿಗೆ ಮಗಳ ಮಾತಿನಿಂದ ವ್ಯತ್ಯಾಸವಾಗಲಿಲ್ಲ. ಹೌದು ಮಗಳೇ, ನಾನು ನಿನ್ನ ಬಳಿ ಒಂದು ಮುಖ್ಯವಾದ ವಿಷಯವನ್ನು ಮಾತನಾಡಬೇಕು. ಆದರೆ ನಿನಗೆ ತುಂಬ ಆಯಾಸ ಆಗಿರೋ ಹಾಗಿದೆ. ಮೊದಲು ಸ್ವಲ್ಪ ಸುಧಾರಿಸ್ಕೊ, ಆಮೇಲೆ ಕೇಳ್ತೀನಿ. ಅಷ್ಟರಲ್ಲಿ ದೇವರಿಗೆ ದೀಪ ಬೆಳಗಿ ಬರ್ತೀನಿ ಎನ್ನುತ್ತಾ ಒಳ ನಡೆದರು. ಸರಿ ಅಮ್ಮ ಎಂದ ಕ್ಷಮ ಸುಮ್ಮನೆ ಕಣ್ಣು ಮುಚ್ಚಿ ಕುಳಿತಳು. ದೇವ್ರೇ, ನಾನೀಗ ಕ್ಷಮಾಳ ಬಳಿ ಹೇಳೋ ವಿಷಯಕ್ಕೆ ಅವಳು ಒಪ್ಪಿಗೆ ನೀಡುವಂತೆ ಮಾಡು. ಅವಳ ಜೀವನ ಈಗ ನಿನ್ನ ಕೈಯಲ್ಲಿದೆ, ಕಾಪಾಡು ತಂದೆ ಎಂದು ದೀಪ ಬೆಳಗಿ ಮನಸಾರೆ ಬೇಡಿಕೊಂಡರು. ಮಗಳೇ ಕ್ಷಮಾ. ಸುಮ್ಮನೆ ಕಣ್ಣು ಮುಚ್ಚಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದ ಮಗಳ ಭುಜದ ಮೇಲೆ ಕೈ ಇಟ್ಟಾಗ ಕಣ್ಣು ತೆರೆದ ಕ್ಷಮ, ಹೇಳಿ ಅಮ್ಮ, ಯಾವುದೋ ವಿಚಾರ ನಿಮ್ಮ ಮನಸ್ಸನ್ನು ಆಳವಾಗಿ ಕೊರೀತಾ ಉಂಟು. ಅದೇನು ಅಂತ ಹೇಳಿ ಮನಸ್ಸನ್ನು ಹಗುರ ಮಾಡಿಕೊಳ್ಳಿ ಎಂದಳು. ಕ್ಷಮ, ನಾನೀಗ ಹೇಳೋಕೆ ಹೊರಟಿರೋ ವಿಷಯದಿಂದ ನಿನಗೆ ಬೇಸರ ಆದರೂ ಆಗ್ಬೋದು. ಆದರೆ ಹೇಳೋದು ನನ್ನ ಕರ್ತವ್ಯ. ನೀನು ಒಪ್ಪಿಕೊಂಡ್ರೆ ನನಗಿಂತ ಸಂತೋಷ ಪಡುವವರು ಜಗತ್ತಿನಲ್ಲಿ ಯಾರೂ ಇರೋದಿಲ್ಲ ಎಂದು ಮಾತಿಗೆ ಒಕ್ಕಣೆ ಹಾಕಿದರು. ಅಮ್ಮ ಸುತ್ತಿ ಬಳಸಿ ಮಾತನಾಡದೆ ಅದೇನು ಅಂತ ಹೇಳಿ. ಕ್ಷಮಾಳ ಧ್ವನಿಯಲ್ಲೂ ಕಾತುರತೆ ಎದ್ದು ತೋರುತ್ತಿತ್ತು. ಕ್ಷಮ, ಮದುವೆಯ ವಿಚಾರದಲ್ಲಿ ನಿನ್ನ ಅಭಿಪ್ರಾಯವೇನು? ಏಕತಾನತೆಯಲ್ಲಿ ಪ್ರಶ್ನಿಸಿದರು. ಯಾರ ಮದುವೆ ಅಮ್ಮ? ದೀಪುಗೆ ಮದುವೆ ಮಾಡುವ ಆಸೆಯಂತಾದರೂ ಇಟ್ಟುಕೊಂಡಿದ್ದೀರೋ ಹೇಗೆ? ಅವನಿನ್ನು ಚಿಕ್ಕ ಹುಡುಗ, ಜವಾಬ್ದಾರಿ ಕೂಡ ಇಲ್ಲ. ಈಗಲೇ ಅವನಿಗೆ ಮದುವೆ ಬೇಡ ಅನ್ನಿಸ್ತದೆ ಎಂದಳು. ಕ್ಷಮ, ದೊಡ್ಡವಳು ಮನೇಲಿರುವಾಗ ಚಿಕ್ಕವಳಿಗೆ ಮದುವೆ ಮಾಡಿ ಒಮ್ಮೆ ತಪ್ಪು ಮಾಡಿಯಾಗಿದೆ. ಪುನಃ ಅದೇ ತಪ್ಪನ್ನು ಮಾಡುವಂತೀಯಾ? ನಾನು ಮದುವೆಯ ವಿಷಯ ಮಾತನಾಡ್ತಾ ಇರೋದು ದೀಪುವಿಗಲ್ಲ, ನಿನಗೆ. ಉತ್ಸುಕರಾಗಿ ಕ್ಷಮಾಳನ್ನೇ ದಿಟ್ಟಿಸಿದರು. ಅಮ್ಮನ ಮಾತುಗಳನ್ನು ಕೇಳಿ ಕ್ಷಮ ಬೆಕ್ಕಸ ಬೆರಗಾದಳು. ಅಮ್ಮ, ನೀವು ಇದೆಂತ ಮಾತನಾಡ್ತಾ ಇದ್ದೀರಾ? ನನಗೆ ಮದುವೆನಾ? ಹಾಸ್ಯಾಸ್ಪದವಾಗಿ ಜೋರಾಗಿ ನಗಲು ಪ್ರಾರಂಭಿಸಿದಾಗ ಶ್ಯಾಮಲಾರ ಮುಖ ಕಪ್ಪಿಟ್ಟಿತು. ಅಮ್ಮನ ಮುಖಭಾವವನ್ನು ಗಮನಿಸಿದ ಕ್ಷಮ ತನ್ನ ನಡೆಯಿಂದ ಅವರಿಗೆ ಬೇಸರವಾಯಿತೆಂದು ಅರಿತವಳು, ಅಮ್ಮ, ದಯವಿಟ್ಟು ಕ್ಷಮಿಸಿ. ನಾನು ನಿಮ್ಮನ್ನು ಅಪಹಾಸ್ಯ ಮಾಡಲಿಲ್ಲ.
ನೀವು ಮದುವೆ ಎಂದದ್ದಕ್ಕೆ ನಗು ತಡಿಲಿಕ್ಕಾಗಲಿಲ್ಲ ಎನ್ನುತ್ತಾ ಪ್ರೀತಿಯಿಂದ ಅಮ್ಮನ ಭುಜವನ್ನು ಬಳಸಿದಳು. ಕ್ಷಮ, ಮದುವೆ ಅನ್ನೋದು ನಗುವ ವಿಚಾರವೇನಮ್ಮ? ನಾನು ತಮಾಷೆ ಮಾಡ್ತಾ ಇಲ್ಲ. ನಿನ್ನ ಮದುವೆಯನ್ನು ಕಣ್ತುಂಬಿಕೊಂಡು ನಿನ್ನ ತಂದೆಯ ಬಳಿ ಹೋಗೋದೊಂದೇ ನನ್ನ ಕೊನೆಯ ಆಸೆ. ಈ ಹಿಂದೆ ನಾನು ಹೀಗೆ ಹಠ ಮಾಡಿ ನಿನ್ನನ್ನು ಮದುವೆಗೆ ಒಪ್ಪಿಸಿ ನಿನಗೆ ಸಹಿಸಲಾಗದಷ್ಟು ನೋವು ಕೊಟ್ಟೆ. ಆದರೆ ಈ ಬಾರಿ ಖಂಡಿತ ಹಾಗೆ ಆಗೋದಿಲ್ಲ ಅನ್ನೋ ನಂಬಿಕೆ ನನಗಿದೆ. ದಯವಿಟ್ಟು ನನ್ನ ಆಸೆಯನ್ನು ನಿರಾಸೆ ಮಾಡಬೇಡ ಎಂದು ವ್ಯಾಕುಲತೆಯಿಂದ ಕೈ ಜೋಡಿಸಿದರು. ತನ್ನ ಹಿಡಿತವನ್ನು ಸಡಿಲಗೊಳಿಸಿದ ಕ್ಷಮ ಅಮ್ಮನ ಕಾಲ ಬಳಿ ಕುಳಿತು ಅವರ ಕೈಗಳನ್ನು ಕೆಳಗಿಳಿಸುತ್ತಾ, ಅಮ್ಮ, ಇದೆಂತ ಮಾತಾಡ್ತಾ ಇದ್ದೀರಾ? ತಾಯಿಯಾದವಳು ಮಗಳಿಗೆ ಈ ರೀತಿ ಕೈ ಮುಗಿಯೋದು ಶ್ರೇಯಸ್ಸಲ್ಲ. ಸರಿ, ಈಗ ನಾನು ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಮದುವೆಗೆ ಒಪ್ಪಿಕೊಂಡೆ ಅಂದುಕೊಳ್ಳಿ. ನನಗೀಗ ವಯಸ್ಸು ಹತ್ತಿರ 30 ದಾಟ್ತಾ ಬಂತು. ಈ ವಯಸ್ಸಿನಲ್ಲಿ ಈ ಮುದುಕಿಗೆ ಯಾರಮ್ಮ ಗಂಡು ಕೊಡ್ತಾರೆ? ಮನದೊಳಗೆ ವಿಷಾದದ ನಗು ನಕ್ಕಳು. ಅಯ್ಯೋ ಹುಚ್ಚಿ, ಯಾರಮ್ಮ ನಿನ್ನನ್ನು ಮುದುಕಿ ಅಂತ ಹೇಳಿದ್ದು? ಈಗಲೂ ಕೂಡ ನೀನು 18ರ ಪ್ರಾಯದ ಹುಡುಗಿಯರನ್ನು ನಾಚಿಸುವಂತೆ ಇದ್ದೀಯ. ಮದುವೆಗಾಗಲೇ ನಾನೊಬ್ಬ ಹುಡುಗನನ್ನು ಆರಿಸಿದ್ದೀನಿ. ನೀನು ಒಪ್ಪಿಗೆ ಕೊಡಬೇಕು ಅಷ್ಟೆ. ಮಗಳ ಮಾತು ಶ್ಯಾಮಲಾರನ್ನು ಮತ್ತಷ್ಟು ಉಲ್ಲಸಿತಗೊಳಿಸಿತ್ತು. ಓಹೋ, ಆಗಲೇ ವರನು ರೆಡಿಯಾಗಿದ್ದಾನೆ ಎಂದಾಯ್ತು. ಯಾರಮ್ಮ ಆ ಭೂಪ ಎಂದು ಕಣ್ಣು ಮಿಟುಕಿಸಿದಳು. ಅವತ್ತು ಅವಿನಾಶನ ವಿಚಾರ ಬಂದಾಗ ಆತನ ಬಗ್ಗೆ ನನಗೆ ಯಾವುದೇ ಭಾವನೆಯೂ ಇರಲಿಲ್ಲ. ಅಮ್ಮನ ಮನಸ್ಸಿಗೆ ನೋವಾಗಬಾರದೆಂದು ಮದುವೆಗೆ ಒಪ್ಪಿಗೆ ನೀಡಿದ್ದೆ. ಆದರೆ ಇವತ್ತು ಅಮ್ಮ ಮದುವೆಯ ವಿಷಯ ಮಾತನಾಡ್ತಾ ಇದ್ದರೆ ನನ್ನ ಹೃದಯವೇಕೆ ಹೀಗೆ ಭಾರವಾಗ್ತಾ ಇದೆ ಅನ್ನಿಸ್ತಾ ಉಂಟು. ಮನದಲ್ಲಿ ಅಚ್ಚಳಿಯದೆ ಉಳಿದಿರುವ ಕೃಷ್ಣನ ರೂಪು ಕಣ್ಣ ಮುಂದೆ ಬಂದು ನನ್ನ ಮನಸ್ಸನ್ನು ಯಾಕೆ ಚಂಚಲಗೊಳಿಸ್ತಾ ಉಂಟು. ಕಾಣದ ಅವ್ಯಕ್ತ ಭಾವವೊಂದು ಅವಳನ್ನು ಯೋಚನೆಗೆ ತಳ್ಳುತ್ತಿತ್ತು. ಅಮ್ಮ ಯಾರ ಬಗೆಗೆ ಹೇಳುತ್ತಿರುವರೆಂದು ನಿರ್ವಿಕಲ್ಪದಿಂದ ಅವರತ್ತ ಮುಖ ಮಾಡಿದಳು. ಕ್ಷಮ, ಅವರು ನಿನಗೂ ಕೂಡ ಪರಿಚಯ ವ್ಯಕ್ತಿ. ಕಷ್ಟದಲ್ಲಿ ನಮಗೆ ಸಹಾಯಕ್ಕಾದವರು. ನಿನ್ನ ತಂಗಿ ಅಮೃತಾಳಿಗೆ ಮರುಜೀವ ತಂದುಕೊಟ್ಟವರು ಆತನೇ ಕೃಷ್ಣ ಎಂದಾಗ ಕ್ಷಮ ಸ್ತಂಭೀಭೂತಳಾಗಿ ಶ್ಯಾಮಲಾರ ಮುಖವನ್ನೇ ದಿಟ್ಟಿಸಿದಳು. ಅಮ್ಮ, ನೀವು ಹೇಳ್ತಾ ಇರೋದನ್ನು ನನಗೆ ನಂಬಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಶ್ಯಾಮಲ ಹೇಳಿದ ವಿಷಯ ಕೇಳಿ ಅವಳ ಮನಸ್ಸಿಗೆ ಹಿಡಿದಿದ್ದ ಮಂಕು ಮರೆಯಾಗಿ ಹಕ್ಕಿಯಂತೆ ಹಾರಾಡುತ್ತಿದ್ದರೂ ಅದನ್ನು ತೋರ್ಪಡಿಸದೆ ಅಮ್ಮನೆದುರು ಗಾಂಭೀರ್ಯದ ಸೋಗು ಹಾಕಲೆತ್ನಿಸಿದಳು. ಹೌದು ಕ್ಷಮ, ವಿಷಯ ಕಿವಿಗೆ ಬಿದ್ದಾಗ ನಿನ್ನಷ್ಟೇ ಸಂತೋಷ ನನಗೂ ಆಗಿತ್ತು. ನಿಮ್ಮಿಬ್ರನ್ನೂ ಒಟ್ಟಿಗೆ ನೋಡಿದಾಗಲೆಲ್ಲ ನಿಮ್ಮ ಜೋಡಿ ತುಂಬ ಚೆನ್ನಾಗಿದೆ. ಇವರಿಬ್ಬರಿಗೂ ಮದುವೆ ಆದರೆ ಎಷ್ಟು ಚೆನ್ನಾಗಿರುತ್ತೆ ಅಂದ್ಕೊಳ್ತಿದ್ದೆ. ದೇವರ ಪ್ರೇರಣೆಯಂತೆ ಅದು ಕೂಡ ನೆರವೇರುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಎನ್ನುತ್ತಾ ಆನಂದ ತುಂದಿಲರಾದರು. ಅಮ್ಮನ ಮಾತು ಅರ್ಥವಾಗದೆ, ದೇವರ ಪ್ರೇರಣೆ ಅಂದರೆ ಏನಮ್ಮ? ನಾನೊಬ್ಬಳೇ ಮದುವೆಗೆ ಒಪ್ಪಿಕೊಂಡ್ರೆ ಸಾಕ? ಹಸೆಮಣೆ ಏರುವ ಮುನ್ನವೇ ಮದುವೆ ನಿಂತು ಹೋದವಳನ್ನು ಕೃಷ್ಣ ಒಪ್ಪಿಕೊಳ್ತಾರೆ ಅಂದುಕೊಂಡಿದ್ದೀರಾ ಎಂದು ಕೇಳುವಾಗ ಅವಳ ಕಣ್ಣುಗಳು ಕೊಳವಾದುದನ್ನು ಶ್ಯಾಮಲ ಕೂಡ ಗಮನಿಸದೇ ಇರಲಿಲ್ಲ. ಒಪ್ಪಿಕೊಳ್ತಾರಾ? ಅಲ್ಲ ಮಗಳೇ, ಒಪ್ಪಿಕೊಂಡಿದ್ದಾರೆ. ಇದನ್ನೇ ನಾನು ದೇವರ ಪ್ರೇರಣೆ ಅಂತ ಹೇಳಿದ್ದು. ಮಧ್ಯಾಹ್ನದ ಸಮಯದಲ್ಲಿ ಮೈತ್ರಿ ಹಾಗೂ ಕೃಷ್ಣ ಇಬ್ಬರು ಮನೆಗೆ ಬಂದು ಮದುವೆಯ ವಿಷಯವನ್ನು ಪ್ರಸ್ತಾಪಿಸಿದ ವಿಚಾರವನ್ನು ಶ್ಯಾಮಲ ಮಗಳಿಗೆ ತಿಳಿಸಿದರು. ತನ್ನ ಗೆಳತಿ ತನ್ನ ಮದುವೆಯ ಬಗೆಗೆ ಯೋಚಿಸುತ್ತಿರುವುದು, ಕೃಷ್ಣನಿಗೂ ತನ್ನ ಮೇಲೆ ಪ್ರೀತಿಯ ಭಾವನೆ ಇರುವುದೆಂದು ತಿಳಿದು ಕ್ಷಮಾಳಿಗೆ ಅತೀವ ಸಂತೋಷವಾಯಿತು. ಆದರೂ ಮದುವೆಯ ವಿಚಾರದಲ್ಲಿ ಶೀಘ್ರವಾಗಿ ನಿರ್ಧಾರ ತೆಗೆದುಕೊಳ್ಳಲು ಅವಳ ಮನಸ್ಸು ಒಪ್ಪಲಿಲ್ಲ. ಮಗಳೇ, ನೀನು ಎಷ್ಟು ಸಮಯ ಬೇಕಾದರೂ ತಗೋ, ಆದರೆ ನಿನ್ನ ನಿರ್ಧಾರ ಯಾರ ಮನಸ್ಸನ್ನು ನೋಯಿಸ್ತಿರಲಿ. ನಾನು ಗಿಡಗಳಿಗೆ ನೀರು ಹಾಯಿಸಿ ಬರ್ತೇನೆ ಎಂದು ಹಿತ್ತಲಿಗೆ ನಡೆದರು. ಕೆಲವು ಸಮಯ ಅಲ್ಲಿಯೇ ಕುಳಿತು ಅಮ್ಮ ಹೇಳಿದ ವಿಚಾರವನ್ನು ಕೂಲಂಕುಷವಾಗಿ ಆಲೋಚಿಸುತ್ತಿದ್ದ ಕ್ಷಮ ಅಮ್ಮನಿಗೆ ತಿಳಿಸಿ ಕೃಷ್ಣನನ್ನು ಭೇಟಿ ಮಾಡಲು ಹೊರಟಳು. ವಿಷಯ ತಿಳಿಸಿದ ನಂತರ ಕ್ಷಮಾಳ ತೀರ್ಮಾನಕ್ಕಾಗಿ ಅವಳು ಬರುವ ದಾರಿಯನ್ನೇ ಎದುರು ನೋಡುತ್ತಿದ್ದ ಕೃಷ್ಣ ದೂರದಿಂದಲೇ ಅವಳು ಬರುತ್ತಿರುವುದನ್ನು ಕಂಡು ಹರ್ಷಪುಳಕಿತನಾದನು. ಕೃಷ್ಣ ಅವನ ಬಳಿ ಬಂದು ಇಂಪಾದ ಧ್ವನಿಯಲ್ಲಿ ಅವನ ಹೆಸರಿಡಿದು ಕರೆದಾಗ ಕೃಷ್ಣನ ಹೃದಯದ ಬಡಿತ 100 ಪಟ್ಟು ಹೆಚ್ಚಾಯಿತು.
ಕೃಷ್ಣ, ನಾನು ಕೇಳಿದ ವಿಷಯ ನಿಜನಾ? ಅಷ್ಟರವರೆಗೂ ಧೈರ್ಯವಂತೆಯಂತೆ ಮಾತನಾಡುತ್ತಿದ್ದ ಕ್ಷಮಾಳಿಗೂ ಏಕೋ ಅವನ ನೋಟವನ್ನು ಎದುರಿಸಲಾಗಲಿಲ್ಲ. ಲಜ್ಜೆಯಿಂದ ತಲೆ ತಗ್ಗಿಸಿ ನಿಂತವಳನ್ನೇ ದಿಟ್ಟಿಸುತ್ತಾ, ಏನಾಯ್ತು ಕ್ಷಮ? ಇದ್ದಕ್ಕಿದ್ದಂತೆ ಈ ರೀತಿ ಯಾಕೆ ಮೌನಕ್ಕೆ ಶರಣಾಗಿ ಬಿಟ್ಟಿಯಲ್ಲ ಎಂದು ಅವಳ ತೀರ ಸನಿಹಕ್ಕೆ ಬಂದನು. ಅವನ ಬಿಸಿ ಉಸಿರು ಅವಳ ಸುಕೋಮಲ ಕೆನ್ನೆಗಳನ್ನು ಸೋಕಿದಾಗ ಗುಳಿ ಕೆನ್ನೆಯ ಮೇಲೆ ಇಳಿಬಿದ್ದಿದ್ದ ಅವಳ ಮುಂಗುರುಳು ನರ್ತನಗೈದವು. ಅವಳ ಬುದ್ಧಿ ಅವನಿಂದ ದೂರ ಸರಿ ಎಂದು ಸೂಚನೆ ನೀಡಿದರೂ ಅವಳ ಮನಸ್ಸು ಅದಕ್ಕೆ ಆಸ್ಪದ ನೀಡದೆ ನಿಂತಲ್ಲಿಯೇ ಜಡವಾದಳು. ಕ್ಷಮ, ಯಾಕೆ, ಏನಾಯ್ತು? ಅವನ ಮಾತಿಗೆ ತಕ್ಷಣ ಎಚ್ಚೆತ್ತವಳು, ಅದು ಇತ್ತೀಚೆಗೆ ನೀವು ನನಗೆ ಹೊಸದಾಗಿ ನಾಮಕರಣ ಮಾಡಿದ ಹೆಸರನ್ನು ಕರೆಯದೆ ಕ್ಷಮ ಅಂತ ಕರಿತಾ ಇದ್ದೀರಲ್ಲ, ಯಾಕೆ ಎಂದು ಮಾತು ತಿರುಚಿದಳು. ಯಾಕೆ ಅಂದರೆ, ನನ್ನ ಕ್ಷಮಾಳಿಗೆ ನಾನಿಟ್ಟ ಹೆಸರಿಗಿಂತ ಅವಳ ತಾಯಿ ಇಟ್ಟ ಹೆಸರೇ ಹೆಚ್ಚು ಇಷ್ಟ. ಅವಳಿಗೆ ಇಷ್ಟ ಆಗೋ ಹೆಸರಲ್ಲಿ ಕೂಗೋದು ನನಗೂ ಇಷ್ಟ ಎಂದು ಅವಳ ಆಕರ್ಷಕ ಕಣ್ಣುಗಳನ್ನೇ ದಿಟ್ಟಿಸಿದನು. ನನ್ನ ಕ್ಷಮ. ಯಾಕೆ ಕ್ಷಮ? ಏನು ಮಾತಾಡ್ತಾ ಇಲ್ಲ? ನಾನು ಹೇಳಿದ್ರಲ್ಲೇನಾದರೂ ತಪ್ಪಿದ್ಯಾ? ಅವಳು ಈಗಲೂ ಏನನ್ನೂ ಮಾತನಾಡದೆ ಅವನನ್ನೇ ದಿಟ್ಟಿಸುತ್ತಿದ್ದಳು. ಕ್ಷಮ, ನಾನು ಮೊದಲು ಮೆಚ್ಚಿಕೊಂಡಿದ್ದು ನಿನ್ನ ಗಾಯನವನ್ನು. ಆದರೆ ಬರ್ತಾ ಬರ್ತಾ ನನಗೆ ಗೊತ್ತಿಲ್ಲದೆ ನನ್ನ ಮನಸ್ಸು ನಿನ್ನನ್ನು ಬಯಸಿತ್ತು. ನಿನ್ನ ಬಗ್ಗೆ ಸಂಪೂರ್ಣ ತಿಳಿದ ಮೇಲಂತೂ ಈ ಜನುಮದಲ್ಲಿ ವರಿಸಿದ್ರೆ ನಿನ್ನನ್ನು ಮಾತ್ರ ಅಂತ ನಿರ್ಧರಿಸ್ಕೊಂಡೆ. ಆದರೆ ಈ ಅಂಗವಿಕಲನನ್ನು ನೀನು ಒಪ್ತೀಯೋ ಇಲ್ವೋ ಅನ್ನೋ ಭಯದಿಂದ ನನ್ನ ಆಸೆಯನ್ನು ಮನಸ್ಸಿನಲ್ಲೇ ಮುಚ್ಚಿಟ್ಕೊಂಡಿದ್ದೆ. ಇವತ್ತು ನಾನು ನೇರವಾಗಿ ಕೇಳ್ತಾ ಇದ್ದೀನಿ, ಈ ನತದೃಷ್ಟನ ಬಾಳಿನಲ್ಲಿ ದೀಪ ಹಚ್ಚಿ ಮರುಜೀವನ ಕೊಡ್ತೀಯಾ ಎಂದು ಮಂಡಿಯೂರಿ ತನ್ನೆರಡು ಕೈಗಳನ್ನು ಜೋಡಿಸಿ ಅವಳ ಕಾಲ ಬಳಿ ಕುಳಿತನು. ಅವನ ಎದುರಿನಲ್ಲಿ ಕುಳಿತ ಕ್ಷಮ, ನತದೃಷ್ಟ ನೀವಲ್ಲ ಕೃಷ್ಣ, ನಾನು ನತದೃಷ್ಟೆ. ನಿಮ್ಮಂತಹ ಸಹೃದಯವಂತರನ್ನು ಮದುವೆಯಾಗುವ ಭಾಗ್ಯ ನನ್ನ ಹಣೆಯಲ್ಲಿ ಬರೆದಿಲ್ಲ ಎಂದು ಕಣ್ತುಂಬಿಕೊಂಡಳು. ಕ್ಷಮಾಳ ಮಾತು ಕೃಷ್ಣನನ್ನು ಒಂದು ಕ್ಷಣ ದಿಗ್ಭ್ರಾಂತಗೊಳಿಸಿತ್ತು. ಮಿತ್ರರೇ, ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.